ಕೊಪ್ಪಳದಲ್ಲಿ ನಿರ್ಮಾಣವಾಗ್ತಿರುವ ರಂಗಮಂದಿರ ಅತ್ಯಂತ ನಿಧಾನಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದೆ. ಸುಮಾರು 15 ವರ್ಷಗಳಿಂದ ಕಾಮಗಾರಿ ಈ ವರ್ಷ ಆ, ಅನುಮೋದನೆ ಆಗುತ್ತೆ, ಈ ಮುಂದಿನ ವರ್ಷ ಆಗುತ್ತೆ ಅನ್ನೋದು ಕಾಯ್ದೆ ಆಗಿದೆ. ಆದ್ದರಿಂದ ದಯಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಆಗಿರ್ತಕ್ಕಂಥ ತಂಗಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಆ ರಂಗಮಂದಿರನ ಜನರಿಗೆ ಬಳಸಕ್ಕೆ ಅನುಮತಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಸೆ. ಹಾಗೆ ಕಳೆದ 16 ವರ್ಷಗಳಿಂದ ನಾವು ರಂಗಭೂಮಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಲ್ರೆಡಿ ಈಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಗಮನಿಸಿದರೆ SM ಪಂಡಿತ್ ರಂಗಮಂದಿರದ ತುಂಬ ಆವಿಷ್ಕಾರವಾಗಿ ಈಗ ಆಲ್ರೆಡಿ ರಂಗಮಂದಿರ ಉದ್ಘಾಟನೆ ಆಗಿದೆ. ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರ ಇದೆ. ನಮ್ಮಲ್ಲಿ ಯಾಕಿಲ್ಲ? ಕಳೆದ 12 ವರ್ಷಗಳಿಂದ ಈ ರಂಗಮಂದಿರವನ್ನು ಕಟ್ತಾ ಇದ್ದಾರೆ. ಅದರ ಉದ್ಘಾಟನೆ ಬಾಕಿ ಯಾಕಾಗಿಲ್ಲ ಅಂತ ನಾನು ಇವತ್ತಿನ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದನ್ನು ಉದ್ಘಾಟನೆ ಮಾಡಿ ಕಲಾವಿದರ ಬಳಕೆಗೆ ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.